ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಅಡ್ವರ್ಟೈಸ್ಮೆಂಟ್ ಇಶ್ಯೂ ಮಾಡಿದ್ದಾರೆ. ಅದರಲ್ಲಿ ಇಂಥ ಪೋಸ್ಟ್ಗಳಿಗೆ ಅವಾರ್ಡ್ ಮಾಡಬೇಕಂದ್ರೆ ಅದು ಯಾವುದೇ ಇನ್ಫಾರ್ಮೇಶನ್ ಆಗಲ್ಲ. ಇಟ್ ಡಸ್ ನಾಟ್ ಅಮೌಂಟ್ ಟು ಇನ್ಫಾರ್ಮೇಶನ್. ಆದರೂ ಇನ್ಫಾರ್ಮೇಶನ್ ಆಗಿದೆ ಅಂತ ಹೇಳಿ on the private complaint made by the BJP. law abiding citizens ಕೋರ್ಟ್ನ ಆದೇಶಕ್ಕೆ ಮರ್ಯಾದೆ ಕೊಡ್ತೇವೆ. ನಾವು ಮೊದಲನೇ ಹಿಯರಿಂಗ್ಗೆ ಆಗಲೇ ಎಕ್ಸೆಪ್ಷನ್ ಈಗ ಮತ್ತೆ ಅಪಿಯರ್ ಆಗಿದೆ. ನಾವು ಗೌರ್ಮೆಂಟ್ ಎಕ್ಸೆಪ್ಷನ್ ಅರ್ಜಿ ಹಾಕ್ತೀವಿ. ಬೇಲಬಲ್ ಅಫೆನ್ಸ್ ಇದು. ಬಹಳ ಸಿಂಪಲ್ ಅಫೆನ್ಸ್. ನಾವು ಅಪೇರ್ ಆಗಿದ್ದೀವಿ. 3 ಮೀಟಿಂಗ್ ಇದ್ದದ್ರಿಂದ ನನ್ನ ಮೇಲೆ, ಕೆ ಶಿವಕುಮಾರ್ ಮೇಲೆ, ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸ್ ಹಾಕಿದೆ. ರಾಹುಲ್ ಗಾಂಧಿ ನಾವು ಮುಂದೆ ಪರ್ಮನೆಂಟ್ ಎಕ್ಸೆಪ್ಷನ್ಗೆ ಅರ್ಜಿ ರಕ್ಷಣೆ ಮಾಡಲ್ಲ. ಹೇಳಪ್ಪ ಹೇಳ್ರಿ, ಇಲ್ಲಿ ನಾವು ಯಾರಿಗೂ ರಕ್ಷಣೆ ಮಾಡಲ್ಲ. ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಅವರು ಯಾರೇ ಕಾನೂನು ರೀತಿಯ ಕ್ರಮ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಅಡ್ವರ್ಟೈಸ್ಮೆಂಟ್ ಇಶ್ಯೂ ಮಾಡಿದ್ದಾರೆ. ಅದರಲ್ಲಿ ಇಂಥ ಪೋಸ್ಟ್ಗಳಿಗೆ ಅವಾರ್ಡ್ ಮಾಡಬೇಕಂದ್ರೆ ಅದು ಯಾವುದೇ ಇನ್ಫಾರ್ಮೇಶನ್ ಆಗಲ್ಲ. ಇಟ್ ಡಸ್ ನಾಟ್ ಅಮೌಂಟ್ ಟು ಇನ್ಫಾರ್ಮೇಶನ್. ಆದರೂ ಇನ್ಫಾರ್ಮೇಶನ್ ಆಗಿದೆ ಅಂತ ಹೇಳಿ on the private complaint made by the BJP. law abiding citizens ಕೋರ್ಟ್ನ ಆದೇಶಕ್ಕೆ ಮರ್ಯಾದೆ ಕೊಡ್ತೇವೆ. ನಾವು ಮೊದಲನೇ ಹಿಯರಿಂಗ್ಗೆ ಆಗಲೇ ಎಕ್ಸೆಪ್ಷನ್ ಈಗ ಮತ್ತೆ ಅಪಿಯರ್ ಆಗಿದೆ. ನಾವು ಗೌರ್ಮೆಂಟ್ ಎಕ್ಸೆಪ್ಷನ್ ಅರ್ಜಿ ಹಾಕ್ತೀವಿ. ಬೇಲಬಲ್ ಅಫೆನ್ಸ್ ಇದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬಹಳ ಸಿಂಪಲ್ ಅಫೆನ್ಸ್. ನಾವು ಅಪೇರ್ ಆಗಿದ್ದೀವಿ.
ಅವರು ಮೀಟಿಂಗ್ ಇದ್ದದರಿಂದ ನನ್ನ ಮೇಲೆ ಡಿ.ಕೆ. ಶಿವಕುಮಾರ್ ಮೇಲೆ ಮತ್ತೆ ರಾಹುಲ್ ಗಾಂಧಿ ಅವರ ಮೇಲೆ ಕೇಸ್ ಆಗಿದೆ. ರಾಹುಲ್ ಗಾಂಧಿ ನಾವು ಮುಂದೆ ಪರ್ಮನೆಂಟ್ ಎಕ್ಸಿಬಿಷನ್ಗೆ ಅರ್ಜಿ ರಕ್ಷಣೆ ಮಾಡಲ್ಲ. ಹೇಳಪ್ಪ ಹೇಳ್ರಿ ಇಲ್ಲಿ, ನಾವು ಯಾರಿಗೂ ರಕ್ಷಣೆ ಮಾಡಲ್ಲ. ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಅವರು ಯಾರೇ ಆಗಿರಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.